ರಂಗನಾಥ್. ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ದಿನದ ವಿದ್ಯಮಾನಗಳನ್ನ ವಿಭಿನ್ನವಾಗಿ ಪ್ರಸ್ತುತಪಡಿಸುವ ಪ್ರಯತ್ನವನ್ನ ನ್ಯೂಸ್ 18 ಮಾಡ್ತಾ ಇದೆ. ಬೆಳಗಿನಿಂದ ಸದ್ದು ಮಾಡೋ ಸುದ್ದಿಗಳನ್ನ 3 ಪ್ರಮುಖ ಪ್ರಶ್ನೆಗಳ ಮೂಲಕ ಮತ್ತಷ್ಟು ಆಳವಾಗಿ ವಿವರಿಸುವ ಯತ್ನ ಇದು. ಯಾಕೆ ಪ್ರಶ್ನೆಗಳ ಮೂಲಕವೇ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಇದೆ. ಯಾವುದೇ ಸುದ್ದಿ ಹುಟ್ಟೋದು ಪ್ರಶ್ನೆ ಕೇಳೋದ್ರಿಂದ, ಸುದ್ದಿ ಮಾಡೋದು ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ. ಸದ್ದು ಮಾಡಿದ ಸುದ್ದಿ ಹಿಂದಿನ ಸತ್ಯ ತಿಳಿಯೋಕೆ 3 ಪ್ರಶ್ನೆ. ಹಾಗಾದ್ರೆ ಇವತ್ತಿನ ಮೊದಲ ಸುದ್ದಿಯ 3 ಪ್ರಶ್ನೆಗಳತ್ತ ಗಮನ ಕೊಡೋಣ. ಮೊದಲ ಪ್ರಶ್ನೆ ಏನು ಅನ್ನೋದು, ಯಾವ ವಿಚಾರ ಇವತ್ತು ಬೆಳಗಿನಿಂದ ಹೆಚ್ಚು ಸದ್ದು ಮಾಡ್ತಿದೆ, ಏನು ವಿಚಾರ ಅದು ಅನ್ನೋ ಪ್ರಶ್ನೆಗೆ ಉತ್ತರ ಅಕ್ಕಿ ರಾಜಕೀಯ. ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಯ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರ ಪಡ್ತಿರುವ ಸರ್ಕಸ್ ನಾವು ಗಮನಿಸ್ತಲೇ ಇದೀವಿ. ನ್ಯೂಸ್ 18 ನಲ್ಲೂ ಕೂಡ ಇದರ ರಾಜಕೀಯ ಡೆವಲಪ್ಮೆಂಟ್ಸ್ ನ ಕಂಟಿನ್ಯೂಸ್ ಕವರೇಜ್ ಅನ್ನ ಕೂಡ ನೀವು ಗಮನಿಸ್ತಿದ್ದೀರಿ. ಇದರ ನಡುವೆ ಈ ಅಕ್ಕಿ ಪಾಲಿಟಿಕ್ಸ್ ನಲ್ಲಿ ಮತ್ತಷ್ಟು ಬೆಳವಣಿಗೆಗಳು ಇವತ್ತಾಗಿದೆ. ಅದೇ ಇವತ್ತಿನ 3 ಗಂಟೆ 3 ಪ್ರಶ್ನೆಯ ಮೊದಲ ಸುದ್ದಿ. ಈ ಮೊದಲ ಸುದ್ದಿಯ 2ನೇ ಪ್ರಶ್ನೆ ಕೂಡ ಗಮನಿಸ್ಬಿಡೋಣ. ಎಲ್ಲಿ ಅನ್ನೋದು 2ನೇ ಪ್ರಶ್ನೆ. ಎಲ್ಲಿ ನಡೀತಿದೆ ಇವತ್ತು ಈ ಅಕ್ಕಿ ಪಾಲಿಟಿಕ್ಸ್ ಅನ್ನೋದಕ್ಕೆ ಉತ್ತರ ಇಷ್ಟು ದಿನ ರಾಜ್ಯದಲ್ಲಿ ನಡೀತಾ ಇತ್ತು. ಇವತ್ತು ರಾಷ್ಟ್ರ ರಾಜಧಾನಿ ದೆಹಲಿಯ ಅಂಗಳವನ್ನ ತಲುಪಿದೆ ರಾಜ್ಯದ ಅಕ್ಕಿ ರಾಜಕೀಯ. ಯಾಕೆ ತಲುಪಿದೆ? ದೆಹಲಿಯಲ್ಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಅವರ ಟೀಮ್. ಅಕ್ಕಿಗೋಸ್ಕರ ಅಂತಿಮ ಹಂತದ ಕಸರತ್ತನ್ನ ಮಾಡ್ಲಿಕ್ಕೋಸ್ಕರ ರಾಷ್ಟ್ರ ರಾಜಧಾನಿಯನ್ನ ತಲುಪಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೇಗೆ ನಡೀತಾ ಇದೆ ಈ ಪಾಲಿಟಿಕ್ಸ್ ಅನ್ನೋದು ಈ ಮೊದಲ ಸುದ್ದಿಯ 3ನೇ ಪ್ರಶ್ನೆ. ಹೇಗೆ ಅನ್ನೋದಕ್ಕೆ ಉತ್ತರ ಕೇಂದ್ರ ಸಚಿವರನ್ನ ಭೇಟಿಯಾಗೋದು, ಅಕ್ಕಿಗೋಸ್ಕರ ಡಿಮಾಂಡ್ ಅನ್ನ ಇಡೋದು. ಇನ್ ಕೇಸ್ ಅಕ್ಕಿ ಸಿಗದೆ ಹೋದ್ರೆ ರಾಜಕೀಯ ಲಾಭ ಪಡೆಯೋ ಪ್ರಯತ್ನವನ್ನ ಮಾಡೋದು ಸದ್ಯಕ್ಕೆ ಕಾಂಗ್ರೆಸ್ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರುವ ವಿಚಾರ. ಈ ಅಕ್ಕಿ ಪಾಲಿಟಿಕ್ಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಮತ್ತಷ್ಟು ಡೀಟೇಲ್ ರಿಪೋರ್ಟ್ ಅನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೀವಿ. ಈ ಅಕ್ಕಿ ಆಟ ಯಾವ ರೀತಿ ನಡೀತಾ ಇದೆ ದೆಹಲಿ ಅಂಗಳದಲ್ಲಿ, ಅದಕ್ಕೆ ಸಿಗ್ತಾ ಇರುವ ಉತ್ತರ ಈ ರೀತಿ ಇದೆ. ಮುಖ್ಯಮಂತ್ರಿ ಆದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ಅಮಿತ್ ಶಾ ರನ್ನ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರನ್ನ ಭೇಟಿ ಆಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದರ ಜೊತೆಗೆ ಆಹಾರ ಸಚಿವರ ಜೊತೆಯಲ್ಲಿ KH ಮುನಿಯಪ್ಪ ಅವರು ಕೂಡ ಚರ್ಚೆಯನ್ನ ನಡೆಸುವ ಇರಾದೆಯಿಂದ ದೆಹಲಿ ಫ್ಲೈಟ್ ಅನ್ನ ಹತ್ತಿದ್ದಾರೆ. ಯಾವ ಕಾರಣಕ್ಕೆ? ಅನ್ನಭಾಗ್ಯ ಯೋಜನೆಯಲ್ಲಿ BPL ಹಾಗೆ ಅಂತ್ಯೋದಯ ಕಾರ್ಡ್ ಉಳ್ಳವರಿಗೆ 10 kg ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡೋ ಸಂದರ್ಭದಲ್ಲಿ ಘೋಷಿಸಿತ್ತು ಕಾಂಗ್ರೆಸ್. ಈಗ ಸರ್ಕಾರ ಅಧಿಕಾರದಲ್ಲಿದೆ, ಅನ್ನಭಾಗ್ಯಕ್ಕೆ ಅಕ್ಕಿ ಹೊಂದಿಸೋಕೆ ಸರ್ಕಸ್ ಮುಂದುವರೆದಿದೆ. ಇದೇ ಕಾರಣಕ್ಕೆ ದೆಹಲಿ ಅಂಗಳ ಕೂಡ ತಲುಪಿಯಾಗಿದೆ. ಈ ಅನ್ನಭಾಗ್ಯದ ಅಕ್ಕಿಗಾಗಿ ಸಿದ್ದರಾಮಯ್ಯ ಸರ್ಕಾರ ಕೊನೆಯ ಹಂತದ ಕಸರತ್ತನ್ನ ದೆಹಲಿಯಲ್ಲಿ ಮಾಡ್ತಾ ಇದೆ ಇವತ್ತು. ಇನ್ ಕೇಸ್ ಈ ಪ್ರಯತ್ನದ ಫಲವಾಗಿ ದೆಹಲಿ ನಾಯಕರು ಅಕ್ಕಿ ಕೊಡ್ಲಿಕ್ಕೆ ಒಪ್ಪಿಗೆಯನ್ನ ಕೊಟ್ರೆ ಸದ್ಯಕ್ಕೆ ತಲೆ ಮೇಲೆ ತೂಗ್ತಾ ಇರುವ ತೂಗುಗತಿಯಿಂದ ಬಚಾವಾಗಬಹುದು. ಈ ಪಾಸಿಬಿಲಿಟೀಸ್ ಎಷ್ಟರ ಮಟ್ಟಿಗಿದೆ, ಹಾಗೆ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಕೇಂದ್ರ ಸರ್ಕಾರ ಕಾದ್ ನೋಡ್ಬೇಕಷ್ಟೇ. ಆದ್ರೆ ಇನ್ ಕೇಸ್ ಏನಾದ್ರೂ ಕೇಂದ್ರ ಸರ್ಕಾರ ಇದರಲ್ಲಿ ಉಲ್ಟಾ ಹೊಡ್ರಿ, ಸಾಫ್ಟ್ ಕಾರ್ನರ್ ಅನ್ನ ತೋರಿಸಿ ಅಕ್ಕಿ ಕೊಟ್ರೆ ಓಕೆ, ಹೆಚ್ಚುವರಿಯಾಗಿ 5 kg ಆಲ್ರೆಡಿ ಏನು ಕೇಂದ್ರ ಸರ್ಕಾರದಿಂದ ಕೊಡ್ಲಾಗ್ತಿದೆ, ಇದನ್ನ ಹೊರತುಪಡಿಸಿ 5 kg ಕೊಡಿ ಅನ್ನೋ ಸರ್ಕಾರದ ಡಿಮಾಂಡ್ ಏನಿದೆ, ಇದ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇಟ್ಟು ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ರೆ ಓಕೆ, ಕೊಡದೇ ಇದ್ರೆ ಏನು, ಅದಕ್ಕೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಉತ್ತರ ರೆಡಿ ಇದೆ. ಅಕ್ಕಿ ಕೊಡದೆ ಹೋದ್ರೆ ಕಾಂಗ್ರೆಸ್ಗೆ ರಾಜಕೀಯ ಲಾಭ ಆಗೋ ಚಿಂತನೆ, ನಿರೀಕ್ಷೆ ಕೂಡ ನಡೀತಾ ಇದೆ. ಯಾವ ರೀತಿ? ನಾವು ಬಡವರ ಪರವಾಗಿದ್ದೀವಿ, ನಾವು ಬಡವರಿಗೆ ಅಕ್ಕಿ ಕೊಡಬೇಕು ಅಂತಿದ್ದೀವಿ. ಆದ್ರೆ ಈ ರೀತಿ ಬಡವರ ಪರವಾದ ಕಾಳಜಿ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಪಕ್ಷಕ್ಕಿಲ್ಲ. ನಾವು ದೆಹಲಿ ತನಕ ಹೋದ್ವಿ, ನಾವು ಕೇಳಿದ್ವಿ ರಾಜ್ಯ ಬಿಜೆಪಿ ನಾಯಕರಿಗೆ, ಬನ್ನಿ ನಮ್ಮ ಜೊತೆಯಲ್ಲಿ ಹೋಗಿ ಅಕ್ಕಿ ಕೇಳೋಣ ಅಂತ ಹೇಳಿ. ಆದ್ರೆ ಅವ್ರು ಕೊಡ್ಲಿಲ್ಲ, ಇವರು ಬರಲಿಲ್ಲ. ಹೀಗಾಗಿ ಅವರಿಗೆ ಬಡವರ ಮೇಲೆ ಕಾಳಜಿ ಇಲ್ಲ ಅನ್ನೋದನ್ನ ಮತ್ತೆ ಮತ್ತೆ ರಾಜ್ಯದ ಜನರ ಮುಂದೆ ಇಡೋದು, ಆ ಮೂಲಕ ಮುಂಬರಲಿರುವ ಲೋಕಸಭಾ ಚುನಾವಣೆಯವರೆಗೂ ಕೂಡ ಈ ಅಕ್ಕಿ ಪಾಲಿಟಿಕ್ಸ್ ಅನ್ನ ಮುಂದುವರಿಸಿ ಅದರ ಲಾಭ ಪಡೆಯೋ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡೋ ಸಾಧ್ಯತೆ. ದೃಶ್ಯಗಳು ದೆಹಲಿಯಿಂದ ಸಿದ್ದರಾಮಯ್ಯ ಹಾಗೆ ಅವರ ಟೀಮ್ ದೆಹಲಿಯಲ್ಲಿ ನಾಯಕರ ಭೇಟಿಗೋಸ್ಕರ ಹೋಗಿರುವ ಸಂದರ್ಭದ ದೃಶ್ಯಗಳನ್ನ ನೀವು ಗಮನಿಸುತ್ತಿದ್ದೀರಿ. ಸರ್